ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕೈನ್ ಮಾಸ್ಟರ್ನ ಉಪಯೋಗಿಸ್ಕೊಂಡು ಹೇಗೆ ವಿಡಿಯೋನ ಎಡಿಟ್ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ಕೂಡ ತೋರಿಸ್ಕೊಡ್ತೀನಿ ಇವತ್ತು. ಸೊ ಹಲವಾರು ರೀತಿಯಾದಂತಹ ಆ್ಯಪ್ಗಳಿದೆ. ಸೊ ನನಗೆ ಪರ್ಟಿಕ್ಯುಲರಾಗಿ ಇಷ್ಟ ಆಗಿ ಕಂಫರ್ಟಬಲ್ ಆಗಿ ಇರೋದು ಎಡಿಟಿಂಗ್ಗೆ ಅಂತ ಕೈನ್ ಮಾಸ್ಟರು. ಸೊ ಬನ್ನಿ ನೋಡ್ಕೊಬರೋಣ ಹೇಗೆ ಎಡಿಟ್ ಮಾಡೋದು ವಿಡಿಯೋನ ಅಂತ. ಸೊ ಫಸ್ಟು ಪ್ಲೇಸ್ಟೋರಲ್ಲಿ ಕೈನ್ ಮಾಸ್ಟರ್ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತೇ ಇದೆ ಯೂಟ್ಯೂಬ್ಗೆ ಯಾವ ಒಂದು ಸರ್ಫೇಸ್ನ ಆ್ಯಡ್ ಮಾಡ್ಕೋಬೇಕು ಅಂತ. ಆ ಸರ್ಫೇಸ್ನ ಆ್ಯಡ್ ಮಾಡಿ ಅಲ್ಲಿ ಹೋಗಿ ಕ್ಯಾಮ್ರಾದಲ್ಲಿ ಇರುವಂತಹ ಒಂದು ಗ್ಯಾಲರಿಯಲ್ಲಿ ಇರುವಂತಹ ಕೆಲವೊಂದೊಂದು ವಿಡಿಯೋನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಓಕೆನಾ, ಸರ್ಫೇಸ್ನ ಆ್ಯಡ್ ಮಾಡಿ ಆಮೇಲೆ ಕ್ರಿಯೇಟ್ ಆಲ್ಬಮ್ ಮಾಡಿ ಆಮೇಲೆ ಮತ್ತೆ ಎಲ್ಲ ಒಂದು ನೀವೇನೇನು ಮಾಡಿದ್ದೀರಾ ಕ್ಯಾಮ್ರಾದಲ್ಲಿ ತಗೋಬೇಕು ಶೂಟ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡಬೇಕಾದ್ರೆ ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಮಾಡೋಕ್ಕೋದ್ರೆ ಎಡಿಟಿಂಗ್ ತುಂಬ ಕಷ್ಟ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕಮ್ಮಿನೇ ಮಾಡಿ. ಸೊ ನೋಡಿ ಈ ರೀತಿಯಾಗಿ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಆ್ಯಡ್ ಮಾಡಾದಮೇಲೆ ಮತ್ತೆ ಬ್ಯಾಕ್ ಬಂದು ಮತ್ತೆ ಮೊದಲಿಂದ ನಾವು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಯರ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗೆಲ್ಲ ಒಂದು ಅರ್ಧ ಗಂಟೆ ತೊಗೋತಾ ಇದ್ದೆ ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ. ಈಗ ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಸಾಕು. ಸೊ ಈ ರೀತಿಯಾಗಿ ಮೊದಲನೇ ಒಂದು ಸ್ಟಾರ್ಟಿಂಗಿಗೆ ಬಂದ್ವಿ. ಸೊ ಈ ಒಂದು ಏನು ನಾನು ಆ್ಯಡ್ ಮಾಡಿದ್ನಲ್ಲ ಈ ರೆಸಿಪಿಯನ್ನು ನಾನು ಹಾಕಿದ್ದೀನಿ. ನೋಡಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ಎಡಿಟಿಂಗ್ ಮಾಡಿದ್ದೀನಿ ಅಂತ. ಸೊ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಬೇಕು, ಹಾಗೆ ಸ್ವಲ್ಪ ಲೇಟ್ ಮಾಡಬೇಕು. ಸೊ ಈಗ ಲೇಟ್ ಆಗಿ ಹೋಗೋದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಇದೆ. ಸೊ ಸ್ಪೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಲೋ ಬೇಕಾ ಫಾಸ್ಟ್ ಬೇಕಾ ಅಂತ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಡ್ರ್ಯಾಗ್ ಮಾಡ್ತಾ ಹೋಗಬೇಕು. ಸೊ ದಟ್ ಡ್ರ್ಯಾಗ್ ಮಾಡ್ತಾ ಹೋದರೆ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ನೋಡಿ ಸ್ಪೀಡ್ ಚೆಕ್ ಮಾಡಿಕೊಂಡು 1.5 ಎಷ್ಟು ಬೇಕು ಅಷ್ಟನ್ನು ನೀವು ಸೆಟ್ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ನಾನು ನೋಡಿ ಇವಾಗ ಸೆಟ್ ಮಾಡ್ತಾ ಇದ್ದೀನಿ. ಸೊ 1.5 1 ಮೇಲೆ ಇದ್ದರೆ ಫಾಸ್ಟು, 1ಇಂದ ಹಿಂದೆ ಹೋದರೆ ಅದು ಸ್ಲೋ. ಓಕೆನಾ, ಆದ್ರೂ ಇಲ್ಲಿ ವಿಡಿಯೋ ಕಟ್ ಮಾಡಬೇಕಾದ್ರೆ ನಾನು ಟ್ರಿಮ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ತಿಲ್ಲ. ಅಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಾವು ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಸೊ ಆ ರೀತಿಯಾಗಿ ಮಾಡ್ತಿದ್ದೀನಿ ನೋಡಿ. ಇವಾಗ ಇದು ಜಾಸ್ತಿ ಮಿನಿಟ್ಸ್ ಇದೆ. ಸೊ ಇದನ್ನು ನಾನು ಕಮ್ಮಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಸ್ಕ್ರಾಲ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನನಗೆ ತುಂಬ ಇದೆ. ಸೊ ಒಂದು 60 ಸೆಕೆಂಡ್ಸ್ ಮೇಲೆ ಇದೆ, ಅಷ್ಟು ಬೇಡ. ಸೊ ಅದನ್ನು ನೋಡಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆಮೇಲೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಇಷ್ಟೇ ಕಟ್ ಮಾಡಿ ಮಧ್ಯ ಸ್ಪ್ಲಿಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಕಟ್ ಮಾಡಿ ಡಿಲೀಟ್ ಮಾಡಬೇಕು. ಸೊ ಸ್ವಲ್ಪ ಸ್ಲೋ ಮಾಡಿ ಆಮೇಲೆ ಕಟ್ ಮಾಡ್ತಾ ಇದ್ದೀನಿ ನಾನು. ಓಕೆ ಇಷ್ಟೇ. ಸೊ ಇದು ಇಷ್ಟ ಆದಮೇಲೆ ನೆಕ್ಸ್ಟ್ ಕ್ಲಿಪ್ಪಿಗೆ ಹೋಗೋಣ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ನನಗೆ ಸೌಂಡ್ ಎಲ್ಲ ಇತ್ತು, ಸೌಂಡನ್ನು ಮ್ಯೂಟ್ ಮಾಡಿ ಸೊ ಆನಂತರ ಸ್ಪೀಡನ್ನ ಕಮ್ಮಿ ಮಾಡಿ ನೋಡಿ ಇಷ್ಟು ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಪಿಕ್ಚರ್ ಡ್ರ್ಯಾಗಿಂಗ್ ಬೇಕು. ಸೊ ಇಷ್ಟು ಡ್ರ್ಯಾಗ್ ಮಾಡಿದೆ. ಇಷ್ಟೇ ಈ ಒಂದು ವಿಡಿಯೋ ಎಡಿಟಿಂಗ್. ನನ್ನ ಪ್ರಕಾರ ಕೇಳೋ ಹಾಗಿದ್ರೆ ಕೈನ್ ಮಾಸ್ಟರ್ ಈಸಿ ಮತ್ತು ಬೆಸ್ಟ್ ಆ್ಯಪು. ಸೊ ನಾನು ಯೂಸ್ ಮಾಡೋದು ಇದೇನೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ಇನ್ ಡೀಟೇಲ್ ಇನ್ನೊಂದು ವೀಡಿಯೋನ ನಾನು ಹಾಕಬೇಕು ಅಂದ್ಕೊಂಡಿದ್ದೀನಿ. ಬೇಕಿದ್ದರೆ ಎಸ್ ಅಂತ ಹಾಕಿ ಖಂಡಿತವಾಗ್ಲೂ ಕೂಡ ಹಾಕ್ತೀನಿ. ಇವತ್ತು ನಾನು ಹಾಕಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.